ಹಾಯ್ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಾನು ಆಧಾರ್ಗೆ ಸಂಬಂಧಿತ ಸೇವೆಯನ್ನು ಈ ಚಾನಲ್ ಮುಖಾಂತರ ನಿಮಗೆ ತಿಳಿಸಲಿದ್ದೇನೆ. ಇವತ್ತು ನನ್ನ ಮೊದಲನೇ ವಿಡಿಯೋ ಆಗಿದ್ದು 5 ರಿಂದ 18 ವರ್ಷ ಆಧಾರ್ ಯಾವ ರೀತಿ ಹೊಸ ಆಧಾರ್ ಯಾವ ರೀತಿ ಪ್ರೊಸೆಸ್ ಇದೆ ಅಂತ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸಲಿದ್ದೇನೆ. ಯಾವ್ಯಾವ ಡಾಕ್ಯುಮೆಂಟ್ ಬೇಕು, ಈ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಇದು ಮಾಡಬೇಕಾಗುತ್ತೆ ಅಂತೇಳಿ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸುತ್ತೇನೆ. ಅದರಲ್ಲಿ 2 ಕ್ಲೈಂಟ್ ಇರುತ್ತೆ. ಅದರಲ್ಲಿ ECMP ಮತ್ತು ಯೂನಿವರ್ಸಲ್ ಕ್ಲೈಂಟು. ನಾನು ECMPಯಲ್ಲಿ ನಾನು ನ್ಯೂ ಎನ್ರೋಲ್ ಮಾಡ್ತಾ ಇದ್ದೀನಿ. ನ್ಯೂ ಎನ್ರೋಲ್ಮೆಂಟ್ ತೊಗೋತಾ ಇದ್ದೀನಿ. ನೋಡಿ, ಇಲ್ಲಿ ಪ್ರೊಸೆಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನೇಮಲ್ಲಿ ಹುಡುಗಿ ಹೆಸರು ಹುಲಿಗೆಮ್ಮ ಅಂತೇಳಿ ಬರ್ತಾ ಇದ್ದೀನಿ. ಅಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಅಲ್ಲಿ ಜೆಂಡರ್ ಫೀಮೇಲ್, DOB, ಅಲ್ಲಿ ಏಜ್, ಡೇಟ್ ಆಫ್ ಬರ್ತ್ ಆಗಬೇಕಾಗತ್ತೆ. ಬರ್ತ್ ಸರ್ಟಿಫಿಕೇಟಲ್ಲಿ ಅದನ್ನು ವೆರಿಫೈ ಮಾಡಬೇಕು. ಹೋಮು, ಹೌಸ್ ನಂಬರು, ಸ್ಟ್ರೀಟು, ಲ್ಯಾಂಡ್ಮಾರ್ಕು, ಏರಿಯಾ, ವಿಲೇಜ್ ಎಲ್ಲ ಪಿನ್ ಕೋಡ್ ಸೆಲೆಕ್ಷನ್ ಮಾಡಬೇಕಾಗುತ್ತೆ. ಅಲ್ಲಿ ಪಿನ್ ಕೋಡ್ ಸೆಲೆಕ್ಷನ್ ಮಾಡಿದ ತಕ್ಷಣ ಊರ ಹೆಸರು ತೊಗೋಬೇಕು. ಊರ ಹೆಸರು ತೊಗೋತಾ ಇದ್ದೀನಿ. ಅಲ್ಲಿ ನೇಮ್ ಏನೇನು ಕರೆಕ್ಷನ್ ಇದ್ದರೆ ಕರೆಕ್ಷನ್ ಮಾಡಬೇಕು. ಊರ ಹೆಸರಲ್ಲಿ ಅಲ್ಲಿ ರಾಂಗ್ ಇರುತ್ತೆ, ಅದನ್ನು ಸ್ವಲ್ಪ ಕರೆಕ್ಷನ್ ಮಾಡಿಕೊಂಡು ಯಾರು ಪೇರೆಂಟ್ಸಿದ ನಂಬರ್ ಇರುತ್ತೆ ಫೋನ್ ನಂಬರ್ ಹಾಕಬೇಕು. ಕಂಪಲ್ಸರಿ ಆಗಬೇಕಾಗುತ್ತೆ. ಇಲ್ಲಾಂದರೆ ನೀವು ಕಾರ್ಡ್ ತೊಗೋಬೇಕಾದ್ರೆ ತುಂಬ ಸಮಸ್ಯೆ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ಒನ್ ಬಂದುಬಿಟ್ಟು ಬರ್ತ್ ಸರ್ಟಿಫಿಕೇಟ್ ತೊಗೋಬೇಕು. ಹೆಡ್ ಆಫ್ ಫ್ಯಾಮಿಲಿ ಬರ್ತ್ ಸರ್ಟಿಫಿಕೇಟ್ ತೊಗೋಬೇಕು. ಅದನ್ನು ಬರ್ತ್ ಸರ್ಟಿಫಿಕೇಟ್ ತೊಗೋಬೇಕಾಗತ್ತೆ. ಅಲ್ಲಿ ಫಾದರ್ ಹೆಸರು ತೊಗೊಂಡು, ಫಾದರ್ ಇಲ್ಲ ಮದರ್ ಯಾವುದಾದ್ರೂ ಹೆಸರು ತೊಗೊಂಡು ಅಲ್ಲಿ ಅವ್ರ ನಂಬರ್, ಆಧಾರ್ ಕಾರ್ಡ್ ನಂಬರ್ ಆಗಬೇಕಾಗುತ್ತೆ. UID ಅಂತೇಳಿ ಇರುತ್ತಲ್ಲ, ಅಲ್ಲಿ ಆಗಬೇಕಾಗುತ್ತೆ. ಅಲ್ಲಿ ಹಾಕಿದ ತಕ್ಷಣ ಇದು ಬಂದುಬಿಟ್ಟು ನೀವು ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಅಂದರೆ ಬರ್ತ್ ಸರ್ಟಿಫಿಕೇಟ್ ತೊಗೋಬೇಕು. ಹೆಡ್ ಆಫ್ ಫ್ಯಾಮಿಲಿ ಮೇಲೆ ಮಾಡ್ತಾಯಿದ್ದೀನಿ. ನಾನು 5 to 18 ಇಯರ್ಸ್ ಮಾಡ್ತಾಯಿದ್ದೀನಿ ಆಧಾರ್ ಕಾರ್ಡು. ಅದಕ್ಕೋಸ್ಕರ ಬರ್ತ್ ಸರ್ಟಿಫಿಕೇಟ್ ತೊಗೋತಿದ್ದೀನಿ. ಅದನ್ನು ಸ್ಕ್ಯಾನ್ ಮಾಡ್ತಾಯಿದ್ದೀನಿ. ಸ್ಕ್ಯಾನ್ ಇಲ್ಲಿ ಶೋ ಆಗ್ತಾ ಇಲ್ಲ. ಅದಕ್ಕಾಗಿ ಇದು ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅಂತೇಳಿ ಅದನ್ನು ತೋರಿಸ್ತಾ ಇದ್ದೀನಿ. ಸ್ಕ್ಯಾನ್ ಆದಮೇಲೆ ರಿವ್ಯೂ ಬರುತ್ತೆ. ರಿವ್ಯೂ ಆದಮೇಲೆ ಆಟೋಮೆಟಿಕ್ ಸ್ಕ್ಯಾನ್ ಆಗಿ ಅಪ್ಲೋಡ್ ಅಂದರೆ ಅಪ್ಲೋಡ್ ಆಗಿಬಿಡುತ್ತೆ. ಅಪ್ಲೋಡ್ ಆದ ತಕ್ಷಣವೇ ಸೆಕೆಂಡ್ ಒನ್ ಹೆಡ್ ಆಫ್ ಫ್ಯಾಮಿಲಿ ಡಾಕ್ಯುಮೆಂಟ್ ಇರುತ್ತಲ್ಲ, ಅಲ್ಲಿ ಆಟೋಮೆಟಿಕ್ ಆಗಿ ತಾನೇ ಹೋಗುತ್ತೆ. ಒಂದೇ ಡಾಕ್ಯುಮೆಂಟ್ ಅಲ್ವಾ, ಹಾಗಾಗಿ ಅದೇ ತಾನೇ ಆಟೋಮೆಟಿಕ್ ಆಗುತ್ತೆ. ನೆಕ್ಸ್ಟ್ ಒಂದು ಫೋಟೋಗ್ರಾಫ್ಗೆ ಬರಬೇಕು. ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಬೇಕು. ಫೋಟೋಗ್ರಾಫ್ ನೆಕ್ಸ್ಟ್ ಸ್ಟೇಜ್ ಬಂತು. ಅಲ್ಲಿ ಫೇಸ್ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಫೇಸ್ ಕ್ಯಾಪ್ಚರ್ ಮಾಡಿದ ತಕ್ಷಣ ಫಿಂಗರ್ ಪ್ರಿಂಟ್ಗೆ ಹೋಗಬೇಕಾಗುತ್ತೆ. ಫಿಂಗರ್ ಪ್ರಿಂಟ್ಗೆ ನಾನು ಬಂದೆ. ನೆಕ್ಸ್ಟ್ ಬಟನ್ ಒತ್ತಿದ ಮೇಲೆ ಫಿಂಗರ್ ಪ್ರಿಂಟ್ಗೆ ಬಂತು. ಫಿಂಗರ್ ತೊಗೊಂಡೆ, 4 ಫಿಂಗರ್ಸ್ ತೊಗೊಂಡೆ. ಚಿಲ್ಡ್ರನ್ದು 4 ಫಿಂಗರ್ ತೊಗೊಂಡಾದ್ಮೇಲೆ ಫಸ್ಟ್ ಅಟೆಂಪ್ಟ್ ತೊಗೊಂಡೆ. 4 ಅಟೆಂಪ್ಟ್ ಇರುತ್ತೆ. ಫಸ್ಟ್ ಅಟೆಂಪ್ಟಲ್ಲೇ ಬಂತು. ಮತ್ತು ಸೆಕೆಂಡ್ ಲೆಫ್ಟ್ ಹ್ಯಾಂಡ್ ತೊಗೊಂಡೆ. ಲೆಫ್ಟಿನೂ ಒಂದು ಸಲ ತೊಗೊಂಡಿದ್ದೆ, ಅದಕ್ಕಿಂತ ಮೊದಲೇ ಬಂದಿದ್ದಿಲ್ಲ ಫಸ್ಟ್ ಅಟೆಂಪ್ಟು. ಈಗ ಸೆಕೆಂಡ್ ಅಟೆಂಪ್ಟ್ ತೊಗೊತಾಯಿದ್ದೀನಿ. ಅದರಲ್ಲಿ ಕ್ಲಿಯರ್ ಬಂತು. 4 ಫಿಂಗರ್ಸು 60% ಬಂತು. 4 ಸಲ ತೊಗೋಬೇಕಾಗುತ್ತೆ. ಈಗ ನೆಕ್ಸ್ಟ್ ತೊಗೋತಾ ಇದ್ದೀನಿ. ಕ್ಲಿಕ್ ಮಾಡಿದೆ, ಕ್ಯಾಪ್ಚರ್ ಆಗ್ತು. ಆಟೋಮೆಟಿಕ್ಲಿ ಕ್ಯಾಪ್ಚರ್ ಆಗುತ್ತೆ. ಇದು ಆಟೋಮೆಟಿಕ್ಲಿ ಕ್ಯಾಪ್ಚರ್ ಆದ ತಕ್ಷಣ ಒಂದು ಅಟೆಂಪ್ಟ್ ತೊಗೊಂಡೆ, ಬರಲಿಲ್ಲ. ಸೆಕೆಂಡ್ ಅಟೆಂಪ್ಟ್ ತೊಗೊತಾ ಇದ್ದೀನಿ. ಸೆಕೆಂಡ್ ಅಟೆಂಪ್ಟಲ್ಲೂ ಬರ್ತಾ ಇಲ್ಲ. ಈಗ ಥರ್ಡ್ ಅಟೆಂಪ್ಟ್ ತೊಗೊತಾ ಇದ್ದೀನಿ. ನೋಡಿ, ಥರ್ಡ್ ಅಟೆಂಪ್ಟಲ್ಲೂ ತೊಗೊಂಡೆ, ಅಲ್ಲಿನೂ ಬರ್ತಾ ಇಲ್ಲ. ಫಿಂಗರ್ ಪ್ರಿಂಟ್ಸ್ ರೆಡ್ ಮಾರ್ಕ್ ಬರ್ತಾ ಇದೆ. 4 ಸಲ 4 ಅಟೆಂಪ್ಟ್ ಇರುತ್ತೆ. ಅದನ್ನು ಕ್ಲಿಯರ್ ಮಾಡಿದ ತಕ್ಷಣವೇ ಅದು ಗ್ರೀನ್ ಕಲರ್ ಆಗುತ್ತೆ. ಗ್ರೀನ್ ಕಲರ್ ಅಂದರೆ ನಿಮಗೆ ಮುಂದಕ್ಕೆ ಪರ್ಮಿಷನ್ ಕೊಡುತ್ತೆ ನಿಮಗೆ ಹೋಗೋಕ್ಕೆ. ಈಗ ಪರ್ಮಿಷನ್ ಕೊಟ್ಟಾಯಿತು. ಆಮೇಲೆ ಐರಿಸ್ ತೊಗೊಂಡೆ, ಬೇಬಿದು ಐರಿಸ್ ಸ್ಕ್ಯಾನ್ ಮಾಡಿದೆ. ಐರಿಸ್ ಸ್ಕ್ಯಾನ್ ಆಯಿತು. ಸ್ಕ್ಯಾನ್ ಆದ ತಕ್ಷಣವೇ ಲಾಸ್ಟ್ ಪ್ರಿಂಟ್ ಪ್ರಿವ್ಯೂ ಒಂದು ಶೋ ಆಗುತ್ತೆ. ಅಲ್ಲಿ ಕನ್ಫರ್ಮ್ ಕೊಟ್ಟ ಮೇಲೆ ಒಂದು ಸಲ ಪ್ರಿಂಟ್ ಪ್ರಿವ್ಯೂ ಮಾಡಿಕೊಂಡು ಆಮೇಲೆ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರು ಅವೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಒಂದು ಸಲ ಅದೆಲ್ಲ ಸರಿ ಇತ್ತು ಅಂದರೆ ಕನ್ಫರ್ಮ್ ಮಾಡಬೇಕಾಗುತ್ತೆ. ಕನ್ಫರ್ಮ್ ಮಾಡಿದ ತಕ್ಷಣ ಎನ್ರೋಲ್ಮೆಂಟ್ ಆಪ್ರೇಟ್ರು, ಹೆಡ್ ಆಫ್ ಫ್ಯಾಮಿಲಿ ಅವ್ರದ್ದು ಇಬ್ಬರದು ಆಧಾರ್ ಇದು ಬಯೋಮೆಟ್ರಿಕ್ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಸ್ಕ್ಯಾನ್ ಮಾಡಿದ ತಕ್ಷಣವೇ ಒಂದು
ಅಕ್ನಾಲಜ್ಮೆಂಟ್ ಇದು ಬರುತ್ತೆ, ರಿಸಿಪ್ಟ್ ಬರುತ್ತೆ. ರಿಸಿಪ್ಟ್ ಒಂದು, ಎನ್ರೋಲ್ಮೆಂಟ್ ಫಾರಮ್ ಒಂದು, ಅದನ್ನು ಎಲ್ಲ ಫಿಲ್ ಮಾಡಿರ್ಬೇಕು. ಎನ್ರೋಲ್ಮೆಂಟ್ ಫಾರಮ್ಮು ಅದನ್ನು ಸಿಗ್ನೇಚರ್ ಮಾಡಿ, ಎನ್ರೋಲ್ಮೆಂಟ್ ಫಾರಮ್ ಒಂದು ಸಿಗ್ನೇಚರ್ ಮಾಡಿ, ಹೆಡ್ ಆಫ್ ಫ್ಯಾಮಿಲಿ ಆ್ಯಂಡ್ ಎನ್ರೋಲ್ಮೆಂಟ್ ಆಪ್ರೇಟರ್ ಇಬ್ಬರದು ಸಿಗ್ನೇಚರ್ ಮಾಡಿದ ಮೇಲೆ, ಕನ್ಫರ್ಮ್ ಆದಮೇಲೆ ಅಲ್ಲಿ ಸ್ಕ್ಯಾನ್ ಮಾಡಬೇಕಾಗುತ್ತೆ ಎನ್ರೋಲ್ಮೆಂಟ್ ಸ್ಲಿಪ್ಪು ಸ್ಕ್ಯಾನ್ ಆದ ತಕ್ಷಣ ಇದರಲ್ಲಿ ಶೋ ಆಗ್ತಾ ಇಲ್ಲ. ನಿಮ್ಗೆ ಡೀಟೇಲ್ಸ್ ತೋರಿಸ್ಬೇಕಂದ್ರೆ ಸ್ಕ್ಯಾನ್ ಆದ ತಕ್ಷಣ ಎನ್ರೋಲ್ಮೆಂಟ್ ಫಾರಮ್ ಒಂದು ಸ್ಕ್ಯಾನ್ ಮಾಡಬೇಕಾಗತ್ತೆ. ಸ್ಕ್ಯಾನ್ ಆದ ತಕ್ಷಣವೇ ಅಲ್ಲಿಗೆ ಎನ್ರೋಲ್ಮೆಂಟ್ ಕ್ಲೋಸ್ ಆಗುತ್ತೆ, ಸಬ್ಮಿಟ್ ಆಗುತ್ತೆ. ಅದು ವಿತಿನ್ 90 ಡೇಸ್ವರೆಗೆ ಪ್ರೊಸೆಸ್ ಇರುತ್ತೆ ಇದರ ಅಪ್ಲಿಕೇಶನ್ನು. ಅದರೊಳಗಾಗಿ ಯಾವಾಗಾದರೂ ನಿಮಗೆ ಆಧಾರ್ ಕಾರ್ಡ್ ಜನ್ರೇಟ್ ಆಗ್ಬೋದು. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಮೈ ಆಧಾರ್ ಪೋರ್ಟಲ್ಲಿ ಚೆಕ್ ಸ್ಟೇಟಸ್ನಲ್ಲಿ ಚೆಕ್ ಮಾಡ್ಬೋದು. ಅದು ಸ್ಟೇಟಸ್ ಏನಿದೆ ಅಂತೇಳಿ ನಿಮಗೆ ತಿಳಿಸುತ್ತೆ. ಈ ನನ್ನ ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿ ಸಿಕ್ಕಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇನ್ನೂ ಹೆಚ್ಚಿನ ಆಧಾರ್ ಸಂಬಂಧಿತ ಮಾಹಿತಿಯನ್ನು ನಿಮಗೆ ಕೊಡಲಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಆತ್ಮೀಯವಾದ ಧನ್ಯವಾದಗಳು.